ಈ ತರ ಚೈನಾ ನೆಟ್ ಅನ್ನ ಬಳಸಿ ಮೀನ್ ಹಿಡಿಯುವುದನ್ನು ನೀವು ನೋಡಿದ್ದೀರಾ? ನಮ್ಮ ಆಂಟಿಯವರು ಕೇರಳದಿಂದ ಮೀನ್ ಹಿಡಿಯುವ ಒಂದು ಹೊಸ ಚೈನಾ ನೆಟ್ ಅನ್ನ ಆರ್ಡರ್ ಮಾಡಿದ್ದಾರೆ. ಇದರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕಂತ ನಾವೆಲ್ಲರೂ ಇಲ್ಲಿ ನಮ್ಮ ಹೊಸ ಬ್ರಿಡ್ಜ್ ಅಲ್ಲಿ ಸೇರಿಕೊಂಡಿದ್ದೇವೆ ಆಯ್ತಾ. ಈಗ ಮೊದಲು ನನ್ನ ತಂಗಿಂದ ಒಂದು ವೆಲ್ಕಮ್ ಡ್ಯಾನ್ಸ್. ಇದೊಂದು ಹೊಸ ಮೀನ್ ಹಿಡಿಯುವ ಬಲೆ ನಾನ್ಸ ಫಸ್ಟ್ ಟೈಮ್ ನೋಡುದು. ಸ್ವಲ್ಪ ಟ್ರಯಲ್ಸ್ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ. ನಮ್ಮ ಮೀನುಗಾರರು ಬೀಸಣಿಗೆ ಬಲೆ ಬಿಸಾಡ್ತಾರಲ್ಲ ಆ ತರನೇ ಸೇಮ್ ಇದೆ, ಆದ್ರೆ ಸ್ವಲ್ಪ ಈ ಬಲೆಯಲ್ಲಿ ಹೊಸ ಫೀಚರ್ಸ್ ಎಲ್ಲ ಇದೆ. ಹಾಗಂತ ಇದ್ರಲ್ಲಿ ಬಟನ್ ಲೈಟ್ ಮತ್ತೆ ಕರೆಂಟ್ ಬ್ಯಾಟ್ರಿ ಎಲ್ಲ ಇದೆ ಅಂತ ಕೊಡ್ಬೇಡಿ ಆಯ್ತಾ. ಈ ತರ ಇದ್ರಲ್ಲಿ ಮಧ್ಯದಲ್ಲಿ ದೊಡ್ಡ ರಿಂಗ್, ಸೀಸಾ ಮತ್ತೆ ಅಂತ ಉದ್ದ ಹಗ್ಗ ಎಲ್ಲ ಇದೆ ನೋಡಿ. ದಡ ಅಥವಾ ಸೇತುವೆ ಮೇಲಿನ ನಿಂತು ಈ ತರ ಬಿಸಿ ಫಿಶಿಂಗ್ ಮಾಡು. ಈ ಹೊಸ ಬಲೆಯನ್ನ ನಂಗೆ ಸಹ ಟ್ರೈ ಮಾಡ್ಬೇಕಂತ ಒಂದು ಎಕ್ಸೈಟ್ಮೆಂಟ್ ಆಯ್ತಾ. ಈಗ ನಮ್ಮ ಬ್ರಿಡ್ಜ್ ನ ಕೆಳಬದಿ ಬಂದ್ವಿ. ಹೀಗೆ ಬಲೆಯನ್ನ ಬಿಸಾಡುವಾಗ ಮುಂಚೆ ಈ ತರ ಒಳ್ಳೆ ಸೆಟ್ ಮಾಡಿ ನಂತರ ಅದರ ಒಳಗಿದ್ದ ರಿಂಗ್ ಅನ್ನ ಈ ತರ ತಿರುಗಿಸಿ ಬಿಸಾಡುದಾಯ್ತಾ. ಒಂದು 2 ನಿಮಿಷದ ನಂತರ ನಿಧಾನವಾಗಿ ಇಳಿಯುದು. ನಾನು ಬಲೆ ಟೈಟ್ ಆದದನ್ನು ಕಂಡು ಒಂದು ದೊಡ್ಡ ಸೈಜ್ ಆದ ಮೀನ್ ಬಿದ್ದಿದೆ ಅಂತ ಅನ್ಕೊಂಡೆ, ಆದ್ರೆ ಬಿದ್ದದೊಂದು ಸಣ್ಣ ಮೀನ್ ಆಯ್ತಾ. ನನ್ನ ಬೆರಳಿಗಿಂತ ಸಹ ಉದ್ದ ಇರ್ಲಿಲ್ಲ. ನಂತರ ಒಂದು 2-3 ಸಲ ಈ ಬಲೆಯನ್ನ ಬೀಸಿದ ನಂತರ ಗೊತ್ತಾಯ್ತು ಈ ಬಲೆಯನ್ನ ಹೇಗೆ ಯೂಸ್ ಮಾಡೋದಂತ. ನನ್ನ ತಂಗಿ ಒಂದು ಎಲ್ಲಿಂದ ಮೀನ್ ಹಿಡಿಯುವುದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಳಂತ ಗೊತ್ತಾಗ್ತಿಲ್ಲ ಮಾರೆ. ಎಲ್ಲಿಯಾ ಯೂಟ್ಯೂಬ್ ಅಲ್ಲಿ ಮೀನ್ ಹಿಡಿಯುವ ಟ್ಯುಟೋರಿಯಲ್ಸ್ ನೋಡಿ ಬಂದಿದ್ದಾಳೆ. ಒಂದರ ಮೇಲೆ ಒಂದು ಮೀನ್ ಹಿಡಿತಿದ್ದಾಳೆ. ಹೋಗಿ ಹೋಗಿ ಇವಳ ಫಿಶಿಂಗ್ ರಾಡಿಗೆ ಮೀನ್ ಹಿಡಿತಾ ಉಂಟು ಮಾರ್ರೆ. ಇದು ಸಾಧ್ಯನಾ? ಇಲ್ಲಿ ನಮ್ಮ ಕೆರೆ ತೋಡಲ್ಲೆಲ್ಲ ಮೀನ್ ಹಿಡಿಯುವವರು ಮಹಾನ್ ವ್ಯಕ್ತಿಗಳು ನಿಂತು ಮೀನ್ ಹಿಡಿತಿದ್ದಾರೆ. ಈಗ ಇವರಿಗೆ ಕೆರೆಗೆಲ್ಲ ಇಳಿಯುವ ಆಫ್ ಸೀಸನ್ ಅಂತೆ, ಅದಕ್ಕೆ ಇಲ್ಲಿ ಗಾಳ ಆಗ್ತಾ ಇದ್ದಾರೆ ನೋಡಿ. ಮತ್ತೆ ನನ್ನ ತಂಗಿ ನೋಡಿ ಎಷ್ಟು ಮೀನ್ ಹಿಡಿದಿದ್ದಾಳಂತ. ಇದೆಲ್ಲ ಅವಳೇ ಹಿಡ್ದದ್ದಾಯ್ತಾ. ಅವಳ ಮುಖದಲ್ಲಿ ಖುಷಿ ನೋಡಿ. ಒಳ್ಳೆ ಗಮ್ಮತ್ ಆಯ್ತಾಯ್ತಾ ಒಂದು ಹೊಸ ಫಿಶಿಂಗ್ ನೆಟ್ ಅನ್ನ ಟ್ರೈ ಮಾಡ್ಲಿಕ್ಕೆ. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೋಗ್ತಾ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.